ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ಚಾನಲ್ ನೇಮಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನಾನು ಉತ್ತಮ್ ಗಣೇಶ್ ಚಾನಲ್ ಅಂತ ಇತ್ತಲ್ವ ಇಷ್ಟು ದಿನ, ಅದನ್ನು ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಅಂತ ಮಾಡಿದ್ದೀನಿ. ಸೊ ಇನ್ಮೇಲೆ ಸರ್ಚ್ ಮಾಡಬೇಕಾದ್ರೆ ಆ ಥರ ಮಾಡಿ ನೋಡಿ. ಇವತ್ತು ಇದೆಲ್ಲ ನಾನು ಮೊದಲು ಮಾಡಿರೋಂಥ ಡಿಸೈನ್ಸು. ಇವತ್ತೊಂದು ಬ್ರೈಡಲ್ ಡಿಸೈನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಆ್ಯಸ್ ಯೂಶುವಲ್ ಆಗಿ ಯಾವಾಗಲೂ ನಾವು ಆರಡಿ ದಾರನ ಏನು ರೆಡಿ ಮಾಡ್ಕೊಳ್ತೀವಲ್ವ ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವತ್ತಿನ ಈ ಡಿಸೈನ್ಗೆ ನಾನು ಈ ಥರ ಓವೆಲ್ ಶೇಪ್ನ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲಾಂಗ್, ಅಷ್ಟೊಂದು ಲಾಂಗ್ ಇಲ್ಲ, ಮೀಡಿಯಮ್ ಸೈಜಲ್ಲಿದೆ, ಓವೆಲ್ ಶೇಪಲ್ಲಿದೆ. ಈ ಸ್ಮಾಲ್ ಬೀಡ್ಸ್ ನಿಮಗೆ ಗೊತ್ತಲ್ವಾ, ಯಾವಾಗಲೂ ನಾವು ಆರ್ಚ್ಗೆ ಯೂಸ್ ಮಾಡುವಂಥ ಬೀಡ್ಸು 3mm, 2mm ಕೂಡ ಯೂಸ್ ಮಾಡ್ಬೋದು ನೀವು ನೋಡಿ. ಯಾವಾಗಲೂ ಸೀರೆನ ಉಲ್ಟಾ ಮತ್ತು ಸೀದಾ ಭಾಗ ನೋಡಿಕೊಂಡು ದಾರಾನ ಗಂಟು ಹಿಂದ್ಗಡೆ ಬರೋ ಥರ ನೋಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಇನ್ನೂ 1 ಟೈಮ್ ಬೇಕಾದ್ರೆ ನಾವು ಮಾಡ್ಕೋಬೋದು. ಏನಕ್ಕೆ ಸ್ಟಾರ್ಟಿಂಗಿಂದನೇ ನಾವು ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡೋದ್ರಿಂದ 3 ಟೈಮ್ಸ್ ಕೂಡ ನಾವು ಲಾಕ್ ಮಾಡ್ಕೋಬೋದು. ಸಾರಿ, ಇದು ಸರಿಗೆ ಬರಲಿಲ್ಲ, ನಾನು ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಈಗ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಸರ್ತಿ ಕೂಡ ನೋಡಿ ಎಕ್ಸ್ಟ್ರಾ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಂದರೆ ಟೋಟಲಿ 3 ಟೈಮ್ಸ್ ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದ ತಕ್ಷಣ ನೋಡಿ ದಾರ ಮೇಲೆ ಮಾಡಿಬಿಟ್ಟು ನಾವೇನು ಇವತ್ತು ತೊಗೊಂಡಿದ್ದೀವಲ್ವ ಓವೆಲ್ ಬೀಡ್, ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ನೋಡಿ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕು, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ 4 ಚೈನ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 4 ಚೈನ್ಸ್ ಹಾಕ್ಕೊಂಡು ನೋಡಿ ಬೀಡ್ನ ಪಕ್ಕದಲ್ಲಿರೋ ಲಾಕ್ಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾಡಿರೋ ಲಾಕ್ಗೆ ತೊಗೋಬೇಡಿ, ಆರ್ಚ್ ಲೂಸ್ ಆಗಿಬಿಡುತ್ತೆ. ಬೀಡ್ ಪಕ್ಕದಲ್ಲೇ ಫಸ್ಟ್ ಚೈನ್ ಏನಿದೆಯಲ್ವ ಅದರೊಳಗಡೆ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ ನೋಡಿ. ನಾನು ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ. ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ನೋಡಿ 2 ಚೈನ್, ನೀವು ಬಟ್ಟೆನ ಸೀದಾ ಮಾಡ್ಕೊಂಡಾದರೂ ಹಾಕ್ಬೋದು, ಅಲ್ಲಿಂದನೇ ಏನಾದರೂ ಹಾಕ್ಬೋದು. ಒಟ್ಟಿನಲ್ಲಿ 2 ಚೈನ್ಸ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಆ 4 ಚೈನ್ ಏನಿದೆ ಅದರೊಳಗಡೆ ಹೋಗಿ ನಾವು ಕಂಬನ ಮಾಡಬೇಕು ನೋಡಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು 4 ಚೈನ್ ಒಳಗಡೆ ಹೋಗಿ ಕಂಬನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು ಡಿಸೈನು. ಕನ್ಫ್ಯೂಷನ್ ಆಗುವಂಥದ್ದೆಲ್ಲ ಏನೂ ಇಲ್ಲ. ಸ್ವಲ್ಪ ಟರ್ನಿಂಗ್ಸ್ ಬಿಟ್ಟರೆ ಏನು ಕನ್ಫ್ಯೂಸ್ ಆಗೋವಂಥದ್ದು ಇಲ್ಲ. ಈ 4 ಚೈನ್ ಒಳಗಡೆ ಎಷ್ಟು ಕಂಬಗಳನ್ನ ಮಾಡಬೇಕು ಅಂದರೆ ನೋಡಿ, 4 ಚೈನ್ಗೆ ಮಿನಿಮಮ್ ಅಂದರೆ 8ರಿಂದ 9 ಕಂಬಗಳು ಹಿಡಿಸುತ್ತೆ. ಆಮೇಲೆ ನೀವು 2 ಚೈನ್ಸ್ ಸ್ಟಾರ್ಟಿಂಗಲ್ಲಿ ನಾವೇನು 2 ಚೈನ್ಸ್ ಹಾಕ್ಕೊಂಡು ಕಂಬಗಳನ್ನ ಸ್ಟಾರ್ಟ್ ಮಾಡಿರ್ತೀವಿ, ನೀವು ಅದನ್ನು ಕೌಂಟ್ ಮಾಡೋದಾದರೆ 10 ಕಂಬಗಳಾಗುತ್ತೆ. ಬಟ್ ನಾನಿಲ್ಲಿ ಆ 2 ಚೈನ್ಸ್ನ ಕೌಂಟ್ ಮಾಡಲ್ಲ, ಅದನ್ನು ಬಿಟ್ಟು ನಾನು 9 ಕಂಬಗಳನ್ನ ಮಾಡ್ಕೊಳ್ತೀನಿ ನೋಡಿ. ಈಗ ಕೌಂಟ್ ಮಾಡಿಕೊಂಡೆ ನಾನು 7 ಇದೆ. ಸೊ ಇನ್ನೂ 2 ಕಂಬಗಳನ್ನ ಮಾಡ್ಕೊಳ್ತೀನಿ. ಪ್ಲೇಸ್ ಕೂಡ ಸ್ವಲ್ಪ ನನಗೆ ಇದೆ ಅಲ್ಲಿ. ಸೊ ಹಾಗಾಗಿ ನಾನು ನೋಡಿ 9 ಕಂಬಗಳನ್ನ ಕೂಡ ಮಾಡಿಕೊಂಡು ನೋಡಿ ಎಲ್ಲ ಕಂಬಗಳದ್ದು ಲೆಂತ್ ಈಕ್ವಲ್ ಆಗಿರಬೇಕು. ಆಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಆಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಅದನ್ನು ಕೂಡ ಲಾಕ್ ಮಾಡಿಕೊಂಡು ಈಗ ಸ್ವಲ್ಪ ಮತ್ತೆ ನಾವು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ ಥರ ಪ್ರತಿಯೊಂದು ಹೋಲ್ಸು ನಮಗೆ ಕಾಣಿಸ್ತಾ ಇರುತ್ತೆ. ಆಗ ಫಸ್ಟ್ ಹೋಲ್ ಮೇಲೆ ಹೋಗಿ ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಹೋಗಬೇಕು. ದಾರ ಅಂತಂದು 3 ಇರುತ್ತೆ, 2ರಲ್ಲೊಂದು ಆಮೇಲೆ 2ರಲ್ಲೊಂದು ಮಾಡಬೇಕು. ಇದೇ ಥರ ಪ್ರತಿಯೊಂದು ಹೋಲಲ್ಲೂ ಹೋಗಿ ನೋಡಿ ದಾರ ಅಂತಂದು 3 ದಾರ ಇರುತ್ತೆ, 3ನ 2, 2ನ 1, ಈ ಥರ ಮಾಡಿಕೊಂಡು ಹೋಗಬೇಕು. ಪ್ರತಿಯೊಂದು ಹೋಲಲ್ಲೂ ಹೋಗಬೇಕು, ಯಾವುದನ್ನು ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಡಿಸೈನು. ನಿಮಗೆ ಕುಚ್ಚು ವಿತೌಟ್ ಕುಚ್ಚು ಹಾಕ್ಕೋಬೋದು ಅಥವಾ ಕುಚ್ಚು ಬರೋ ಥರನೂ ಹಾಕ್ಕೋಬೋದು. ನಾನೀಗ ಕುಚ್ಚು ಜೊತೆಗೇ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಥರ ಫುಲ್ವರೆಗೂ ಪ್ರತಿಯೊಂದು ಚೈನ್ ಎಂಡಿಂಗ್ವರೆಗೂ ನಾವು ಇದೇ ಥರ ಹಾಕ್ಕೋಬೇಕು. ಸೂಜಿ ಮೇಲೆ ದಾರ ಹಾಕ್ಕೊಂಡೇ ಹೋಗಬೇಕು, ಹಾಗಾದರೆ ಮಾತ್ರ ಅಲ್ಲಿ ಡಬಲ್ ಕ್ರೋಶೆ ಕ್ರಿಯೇಟ್ ಆಗೋದು ನೋಡಿ. ಈಗ ಎಲ್ಲ ಫಿನಿಶ್ ಆಯಿತು ನಂದು. ಈಗ ಬಟ್ಟೆನ ಸೀದಾ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಸೀದಾ ಮಾಡಿಕೊಂಡು ಅಲ್ಲಿ ಚೈನ್ ಗೀನ್ ಹಾಕೋದೆಲ್ಲ ಏನಿಲ್ಲ, ಜಸ್ಟ್ ಸೀದಾ ಮಾಡಿಕೊಂಡು ದಾರ ಮೇಲೆ ಮಾಡಿಬಿಟ್ಟು ಸ್ಮಾಲ್ ಬೀಡ್ಸ್ ಏನಿದಾವಲ್ವ ಅದನ್ನು ನಾವು ಈಗ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ದಾರ ಮೇಲೆ ಮಾಡಿದ್ದೆ, ಬೀಡನ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಹೋಲ್ಗೆ ನೋಡಿ, ಪ್ರತಿಯೊಂದು ಹೋಲ್ಸು ಕ್ಲಿಯರಾಗಿ ಕಾಣಿಸುತ್ತೆ ನಮಗೆ. ಪ್ರತಿಯೊಂದು ಹೋಲಲ್ಲೂ ಹೋಗಿ ನೋಡಿ ಈ ಥರ ದಾರ ಅಂತಂದು ಲಾಕ್ ಮಾಡಬೇಕು.
ಮತ್ತು ಬೀಡ್ ಇನ್ಸೆಟ್ ಮಾಡಬೇಕು. ಪಕ್ಕದಲ್ಲೇ ಹೋಗಿ ದಾರನ ತರಬೇಕು. ಪಕ್ಕದಲ್ಲೇ ಇರೋ ಹೋಲಲ್ಲಿ ಹೋಗಿ ದಾರನ ತಂದು ಬೀಡನ್ನ ಲಾಕ್ ಮಾಡಿಬಿಟ್ಟು ಮತ್ತೆ ಅದೇ ಥ್ರೆಡ್ಗೆ ನೋಡಿ ಇನ್ನೊಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ಈ ಕಂಬಗಳ ಮೇಲೆ 9 ಬರೋ ಥರ ಮಾಡ್ಕೋಬೋದು. 9 ಕಂಬಗಳೇನು ಮಾಡಿದ್ದೀವಲ್ವ, 9 ಕಂಬಗಳ ಮೇಲೆ 9 ಬೀಡ್ಸ್ನ ಬರೋ ಥರ ಮಾಡ್ಬೋದು. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ಬಟ್ಟೆನ ಟರ್ನ್ ಮಾಡ್ತೀವಲ್ವ ಫ್ರೆಂಡ್ಸ್, ಬೀಡನ್ನ ಇನ್ಸರ್ಟ್ ಮಾಡೋಕ್ಕಿಂತ ಮೊದಲು ಅಲ್ಲಿ ಟರ್ನ್ ಮಾಡಿದಾಗ ನಾನು ಫಸ್ಟ್ ಚೈನ್ನ ಒಂದು ಸ್ಕಿಪ್ ಮಾಡ್ತೀನಿ. ಯಾಕಂದರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಂಥರ ಇದು ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೋಡಿ ಈ ಕಡೆ ಅಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೋಡಿ ಈಗ ನನಗೆ 8 ಬೀಡ್ಸ್ ಬಂದಿದೆ. ನೋಡಿ ಈ ಕಡೆ ಸ್ಟಾರ್ಟಿಂಗಲ್ಲಿ ನಾನೊಂದು ಸ್ಕಿಪ್ ಮಾಡಿದ್ದೀನಿ ಅಲ್ಲಿ. ಸೊ ಈಗ ನಮಗೆ 8 ಬೀಡ್ ಆಗಿದೆ. ನೀವು ಬೇಕಾದರೆ ಅಲ್ಲಿ ಕೂಡ ಚೈನ್ನ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು 9 ಬೀಡ್ಸು ಹಾಕ್ಕೋಬೋದು. ನೋಡಿ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೀಡ್ಸ್ ಎಲ್ಲ ಹಾಕಿದ ತಕ್ಷಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಟಿಫ್ ಆಗಿನೂ ಕೂತ್ಕೊಳ್ಳುತ್ತೆ. ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ಇದಕ್ಕೆ ಮತ್ತೆ ಇಲ್ಲೇ ನಾನು ಈ ಓವೆಲ್ ಶೇಪ್ನ ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಥ್ರೆಡ್ಡೆಲ್ಲ ಮಿಸ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ನೀಟಾಗಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಬೀಡ್ ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಲಾಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಮತ್ತು 4 ಚೈನ್ ದಾರನ ಸ್ವಲ್ಪ ಟರ್ನ್ ಮಾಡಿಬಿಟ್ಟು ನೋಡಿ ಬೀಡನ್ನ ಪಕ್ಕದಲ್ಲೇ ಇರೋವಂಥ ಚೈನ್ಗೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಲಾಕ್ ಮಾಡಿರ್ತೀವಲ್ವ ಅದೇ ಲಾಕ್ ಮೇಲೆ ಲಾಕು. ಈಗ ನೋಡಿ ನಾನಲ್ಲಿ ಚೈನ್ಸ್ ಹಾಕ್ಕೊಳ್ದೇ ಕಂಬಗಳನ್ನ ಮಾಡಿದ್ರೆ ಆ ಥರ ಆಗುತ್ತೆ ನೋಡಿ, ಸಿಂಗಲ್ ಕ್ರೋಶೆ ಥರ. ಸೊ ಹಾಗಾಗಿ ನೋಡಿ ನಾನೀಗ 2 ಚೈನ್ಸ್ನ ಹಾಕ್ಕೊಳ್ತೀನಿ. 2 ಚೈನ್ಸ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ 4 ಚೈನ್ಸ್ ಒಳಗಡೆ ಹೋಗಿ ದಾರ ಅಂತಂದು ಕಂಬಗಳನ್ನ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಲುಕ್ ಡಿಫ್ರೆಂಟ್ ಇರಲಿ ಅಂತ ನೋಡಿ ಒಂದು ಸ್ಮಾಲ್ ಆರ್ಚು, ಒಂದು ಬಿಗ್ ಆರ್ಚ್ ಥರ. ಇದು ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಇದನ್ನು ಫಿನಿಷ್ ಮಾಡಿಬಿಡ್ತೀನಿ. ಅಂದರೆ ಟರ್ನಿಂಗ್ ಆಗೋಲ್ಲ ಮತ್ತು ಬೀಡ್ಸ್ ಕೂಡ ಇರಲ್ಲ ಈ ಸ್ಟೆಪ್ಗೆ. ಮಧ್ಯದಲ್ಲಿ ಬರೋವಂಥ ಈ ಆರ್ಚ್ಗೆ ನಾನು ಒಂದು ಬಿಗ್ಗು ಒಂದು ಸ್ಮಾಲ್ ಈ ಥರ ತೊಗೊಂಡಿದ್ದೀನಿ. ನೋಡಿ ಈಗ ಈ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. ಆಗಿದ ತಕ್ಷಣ ನೋಡಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಇನ್ನೊಂದು ಸತಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ನಾನು ಮತ್ತೆ ಓವೆಲ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಇನ್ಸರ್ಟ್ ಮಾಡಿಕೊಂಡು ನೋಡಿ ಬೀಡ್ ಲಾಕ್ ಆಗಿದ ತಕ್ಷಣ ಬಟ್ಟೆಗೆ ಕೂಡ ಲಾಕು. ಬಟ್ಟೆಗೆ ಕೂಡ ಲಾಕು. ಮತ್ತು 4 ಚೈನು ಬಟ್ಟೆನ ಟರ್ನ್ ಮಾಡಿಬಿಟ್ಟು ಬೀಡ್ ಪಕ್ಕದಲ್ಲೇ ಇರೋಂಥ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ 2 ಚೈನ್ಸ್ ಹಾಕ್ಕೊಂಡು ಅಂದರೆ ಬಟ್ಟೆನ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಕಂಬಗಳನ್ನ ಮಾಡೋದು. ಫಸ್ಟ್ 6 ಚೈನ್ ಕಂಪ್ಲೀಟ್ ಮಾಡಿದ್ದೀವಲ್ವ ಅದೇ ಥರ ಇದು ಸೇಮು. ಆಮೇಲೆ ನೋಡಿ ಇದೇ ಥರ ನಾನು ಆರ್ಚ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈಗ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋಬೇಕು. ಮರಿಬೇಡಿ ಫ್ರೆಂಡ್ಸ್, ಇದು ಏನಕ್ಕೆ ಅಂದರೆ ನಾವು ಬಟ್ಟೆನ ಟರ್ನ್ ಮಾಡಿ ಡಬಲ್ ಕ್ರೋಶೆ ಮಾಡೋದ್ರಿಂದ ಲೆಂತು ಚೆನ್ನಾಗಿ ಬರಲಿ ಅಂತ, ಅದಕ್ಕೋಸ್ಕರ ಮರಿಬೇಡಿ. ಮತ್ತು ಈಗ ನೋಡಿ ಬಟ್ಟೆನ ಟರ್ನ್ ಮಾಡಿಬಿಟ್ಟು ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಹೋಲಲ್ಲಿ ಹೋಗಿ ದಾರ ಅಂತಂದು ಅಲ್ಲಿಂದ ನಾವು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡೋದು. ಪ್ರತಿಯೊಂದು ಹೋಲಲ್ಲೂ ಹೋಗಬೇಕು, ಡಬಲ್ ಕ್ರೋಶೆನ ಮಾಡಬೇಕು, ಮರಿಬೇಡಿ ಫ್ರೆಂಡ್ಸ್. ನಾವು ಒಂದು ಸ್ಟೆಪ್ಪನ್ನು ಮಿಸ್ ಮಾಡಿಬಿಟ್ರೆ ಕೂಡ ಫಿನಿಶಿಂಗ್ ನೀಟಾಗಿ ಬರಲ್ಲ. ಸೊ ಹಾಗಾಗಿ ವಿಡಿಯೋನ ನೋಡಬೇಕಾದ್ರೆ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿಕೊಂಡು ನೀವು ಡಿಸೈನ್ನ ಹಾಕಬೇಕಾಗುತ್ತೆ. ಯಾವುದಾದ್ರೂ ಒಂದು ಸ್ಟೆಪ್ ಮಿಸ್ ಆದರೂ ಕೂಡ ಫಿನಿಶಿಂಗ್ ನೀಟಾಗಿರಲ್ಲ. ನೋಡಿ ಈಗ ನಾನು ಇದನ್ನು ಕೂಡ ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಫಿನಿಷ್ ಆಯಿತು. ಆಗಿದ ತಕ್ಷಣ ಜಸ್ಟ್ ಈ ಥರ ಬಟ್ಟೆನ ಟರ್ನ್ ಮಾಡಿಕೊಂಡು ದಾರ ಮೇಲೆ ಮಾಡಿಬಿಟ್ಟು
ಮತ್ತು ಇಲ್ಲಿಂದ ಕೂಡ ನಾವು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಇದರಲ್ಲಿ ನೋಡಿ ಇನ್ಸರ್ಟ್ ಮಾಡ್ಕೊಂಡಿದ ತಕ್ಷಣ ಪಕ್ಕದಲ್ಲಿರೋ ಹೋಲಲ್ಲಿ ಹೋಗಿ ಥ್ರೆಡ್ನ ತಂದು ಬೀಡ್ ಲಾಕು, ಮತ್ತು ಅದೇ ಥ್ರೆಡ್ಗೆ ಬೀಡ್ ಇನ್ಸರ್ಟ್ ಮಾಡೋದು, ಮತ್ತು ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ದಾರ ತಂದು ಬೀಡ್ ಲಾಕು. ಇದೇ ಥರ ಮತ್ತು ಈ ಆರ್ಚ್ನು ಕೂಡ ಫಿಲ್ ಮಾಡ್ತೀನಿ ನಾನು. ನೋಡಿ ಇದು ಕೂಡ ಫಿಲ್ ಆಯಿತು. ನೋಡಿ ಆಗಿದ ತಕ್ಷಣ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಇದನ್ನು ಕೂಡ ನಾನು ಲಾಕ್ ಮಾಡ್ಕೊಳ್ತೀನಿ. ತುಂಬ ಕ್ಯೂಟ್ ಆಗಿದೆ ಫ್ರೆಂಡ್ಸ್ ಡಿಸೈನ್ ಇದು. ನೋಡಿ ಈಗ ನಾನು ಇಲ್ಲಿ 3 ಚೈನ್ ಏನು ಹಾಕ್ತಾ ಇದ್ದೀನಿ ಅಲ್ವಾ, ಇದು ಕುಚ್ಚಿಗೋಸ್ಕರ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಕುಚ್ಚು ಬೇಡಪ್ಪ ಅಂತಂದರೆ ನೋಡಿ ಅಲ್ಲೇ ನಾವು ಲಾಕ್ ಏನು ಮಾಡಿದೆ ಅಲ್ವಾ, ಬೀಡ್ ಆಗಿದ ತಕ್ಷಣ ಲಾಕ್ ಮಾಡಿದ್ದೀನಲ್ವ, ಅಲ್ಲೇ ನೀವು ಮತ್ತೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಓವೆಲ್ ಶೇಪ್ನ ಬೀಡ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಬಟ್ ನಾನು ಕುಚ್ಚಿರಲಿ ಅಂದ್ಬಿಟ್ಟು 3 ಚೈನ್ ಹಾಕ್ಕೊಂಡು ನೋಡಿ ಆಮೇಲೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮತ್ತು ಬಟ್ಟೆಗೆ ಕೂಡ ಲಾಕು. ಇದೇ ಥರ